ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾನೇ ರುಚಿಕರ ಹಾಗೆ ಸಿಂಪಲ್ ಆಗಿ ಮಾಡೋ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೆಣಸು 1.5 ಟೀ ಸ್ಪೂನ್, ಹಾಗೇನೆ ಜೀರಿಗೆ ಮತ್ತೆ ಸೋಂಪು 1 ಟೀ ಸ್ಪೂನ್, 1 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೇನೆ 4 ಕರಿಬೇವಿನ ಎಲೆ, ಅರ್ಧ ಕೆಜಿ ಚಿಕನ್, ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೆಣಸು ಜೀರಿಗೆ ಸೋಂಪನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದ್ಮೇಲೆ ಅದನ್ನ ಪೌಡರ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ. ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ 2 ಹಸಿಮೆಣಸಿನಕಾಯಿನ ನಾನು ಕಟ್ ಮಾಡಿ ಹಾಕೋತಿದ್ದೀನಿ. ಈ ಪೆಪ್ಪರ್ ಚಿಕನ್ನ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರೇನೆ ಸೂಪರ್ ಆಗಿರುತ್ತೆ. ನಾನಿವತ್ತು ಒಲೆನಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಟೇಸ್ಟ್ ಬಗ್ಗೆ ಮಾತೇ ಇಲ್ಲ. ಆಮೇಲೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ನಾನು ಇದಕ್ಕೆ ಅರಿಶಿನ ಪುಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೆ. ನಂತರ ಅರ್ಧ ಕೆಜಿ ಚಿಕನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿವತ್ತು ಬೋನ್ಲೆಸ್ ಚಿಕನಲ್ಲಿ ಪೆಪ್ಪರ್ ಚಿಕನ್ನ ಮಾಡಿದ್ದೆ. ನೀವು ವಿತ್ ಬೋನು ಸಹ ಮಾಡ್ಬೋದು. ಚಿಕನ್ಗೆ ಉಪ್ಪಿಡಲಿ ಅಂತ 1/4 ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಂಡೆ. ಅದಾದ್ಮೇಲೆ ಹುರಿದು ಪುಡಿ ಮಾಡ್ಕೊಂಡಿದ್ದಂಥ ಪೌಡ್ರನ್ನ ಸೇರಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪನ ಅದ್ರಲ್ಲಿ ಉಳಿಸ್ಕೊಂಡು ಎತ್ತಿಟ್ಕೊಳ್ಳಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿ. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋಕೆ ಹೋಗ್ಬೇಡಿ. ನಾವು ಚಿಕನ್ಗೆ ಉಪ್ಪನ್ನ ಸೇರಿಸಿರೋದ್ರಿಂದ ಅದೇನೇ ನೀರನ್ನ ಬಿಟ್ಕೊಳ್ಳುತ್ತೆ. ಹಾಗೆಯೇ ಅದೇ ನೀರಲ್ಲಿ ಚೆನ್ನಾಗಿ ಡ್ರೈ ಮಾಡಿ ಅದನ್ನು. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಮರೀದೆ ಸಪೋರ್ಟ್ ಮಾಡಿ. ಇರೋವರೆಗೂ ತಿನ್ನಬೇಕು, ಚೆನ್ನಾಗಿರಬೇಕು. ಸತ್ತ ಮೇಲೆ ಗುದ್ದದ ಮೇಲೆ ತಗೊಬಂದು ಸುರಿತಾರೆ, ಆವಾಗೇ ನಾವು ಬಂದು ತಿಂತೀವ? ಇರೋವರೆಗೂ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು ಅಷ್ಟೇ. ನಮ್ಮ ಪೆಪ್ಪರ್ ಚಿಕನ್ ಡ್ರೈ ಆಗೇ ಬಿಡ್ತು. ಇವಾಗ ಮಡಿಕೊಂಡಿದ್ದಂತಹ ಆ ಪೌಡರ್ನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೊನೆಯಲ್ಲಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ. ಆ ಪೆಪ್ಪರ್ ಚಿಕನ್ ತಿನ್ನಬೇಕಾದ್ರೆ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ. ಇವಾಗ ನಾನು ಅದಕ್ಕೇನೆ ನಿಂಬೆಹಣ್ಣು ರಸನ ಸಹ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣು ರಸನ ಸಹ ಹಾಕೋದ್ರಿಂದ ಅದು ಹುಳುಳಿಯಾಗಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ನೀವು ಚಿಕನ್ ತಂದಾಗಲೆಲ್ಲ ಈ ರೆಸಿಪಿ ಮಾತ್ರ ಮಾಡೋದನ್ನ ಮಿಸ್ ಮಾಡೋದೇ ಇಲ್ಲ. ಈ ಮಳೆ ಬೀಳೋ ಟೈಮಲ್ಲಿ ಚಳಿಗೆ ಈ ರೀತಿಯಾಗಿ ಪೆಪ್ಪರ್ ಚಿಕನ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.